ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ. ಸಮಸ್ತ ಹಿಂದೂಗಳ ಆರಾಧ್ಯ ದೈವ, ಆದರ್ಶ ಪುರುಷ, ಮರ್ಯಾದೆ ಪುರುಷ ಶ್ರೀಮಾನ್ ಶ್ರೀರಾಮನ ಅಯೋಧ್ಯೆಯಲ್ಲಿನ ಪುನರ್ ಪ್ರತಿಷ್ಠಾಪನಾ ಒಂದು ಸುಸಂದರ್ಭದಲ್ಲಿ ಇಡೀ ಕೋಲಾರ ಎಲ್ಲ, ರಾಜ್ಯನೇ ಅಲ್ಲ, ದೇಶನೇ ಅಲ್ಲ, ಇಡೀ ವಿಶ್ವವೇ ಇವತ್ತು ದಿವಸ ರಾಮನ ಆರಾಧನೆ ನಡೀತಾ ಇದೆ. श्री रघुवर जी की अवधपुरी में प्राण प्रतिष्ठा होना है, निमंत्रण को स्वीकार करो, अब सबको अयोध्या चलना है. श्री रघुवर जी की अवधपुरी में प्राण प्रतिष्ठा होना है, निमंत्रण को स्वीकार करो, अब सबको अयोध्या चलना है. ತಾರೀಕು ಜನವರಿ 2024ರಂದು ಸರಿಸುಮಾರು 11:30 12:30 ಸಮಯಕ್ಕೆ ಅಯೋಧ್ಯೆಯಲ್ಲಿ ಎಲ್ಲ ಮಠಾಧೀಶರ, ಪ್ರಮುಖ ಹಿಂದೂ ಮುಖಂಡರ ಸಮ್ಮುಖದಲ್ಲಿ ಆಚರಣೆ ಆಗ್ತಾ ಇರ್ತಕ್ಕಂಥ ಅದ್ಧೂರಿ ಶ್ರೀರಾಮನ ಪುನರ್ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ, ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲೇ ಮನೆಯಲ್ಲೂ ಹಿಂದೂಗಳ ಆರಾಧನೆ, ಹಿಂದೂಗಳ ರಾಮನ ಆರಾಧನೆ, ಪೂಜೆ ಪುರಸ್ಕಾರಗಳು ನಡೀತಾ ಇದ್ದಾವೆ. ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳೋ ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ, ದಶಮುಖ ಮರ್ಧನ ದಶರಥ ರಾಮ, ಮಾರುತಿ ಸೇವಿತವಾಗಿ ಕೋಲಾರದ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆವರಣದಲ್ಲಿರ್ತಕ್ಕಂಥ CMR ಟೊಮೆಟೊ ಮಾರುಕಟ್ಟೆಯಲ್ಲಿ ಇಲ್ಲಿನ ಎಲ್ಲ ಪೇಟೆ ಕಾರ್ಯಕರ್ತರು ಜೊತೆಯಾಗಿ ಸಮಸ್ತ ರೈತರು, ಮಂಡಿ ಮಾಲೀಕರು, ಖರೀದಾರರು, ಕೂಲಿ ಕಾರ್ಮಿಕರ ಆದಿಯಾಗಿ ಸಮಸ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಧೂರಿಯಾದಂಥ ಒಂದು ವಿಶೇಷ ರೀತಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ. ಹಾಗಾಗಿ ಸಮಸ್ತ ಭಾರತೀಯರಲ್ಲಿ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಲ್ಲಿ ಸಂಭ್ರಮದ ಆಚರಣೆ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ಶ್ರೀರಾಮ ಆದಿಯಾಗಿ ಲಕ್ಷ್ಮಣ ಸೀತಾಮಾತೆಯ ಆಶೀರ್ವಾದ ಸಮಸ್ತರಿಗೂ ಇರಲಿ. ರಾಮರಾಷ್ಟ್ರ ಆಗಬೇಕು ಅಂತೇಳಿ ಎಲ್ಲರ ಒಂದು ಅಪೇಕ್ಷೆ ಆಗಿದೆ. ಹಾಗಾಗಿ ಭಾರತ ರಾಮರಾಜ್ಯ ಆಗಬೇಕು, ಎಲ್ಲೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕುವಂಥದ್ದಾಗಬೇಕಂತೇಳಿ ಶ್ರೀರಾಮನಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. जय बजरंगी जय हनुमान, वंदे मातरम जय श्री राम. श्री राम जय जय राम, वंदे मातरम जय श्री राम. ಖುಷಿಯನ್ನು ತಂದುಕೊಟ್ಟಿದೆ. ಸಮಸ್ತ ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರ, ಅಂದರೆ ಸರ್ವಧರ್ಮ ಸಮನ್ವಯ, ಎಲ್ಲ ಧರ್ಮಗಳು ಒಂದೇ. ಅದರಲ್ಲೂ ಒಬ್ಬ ಹಿಂದೂ ಧರ್ಮನಾಗಿ ನಾನು ಹೇಳ್ತೀನಿ ಅಂದರೆ ಶ್ರೀರಾಮನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಕಾರಣ ಏನಂದರೆ ನಾವೆಲ್ಲ ಒಂದು ಹಿಂದುತ್ವ ಅನ್ನೋದು ಇರಬೇಕು. ಭಾರತ ಎಲ್ಲದರಲ್ಲಿ ಜಾತ್ಯತೀತ ರಾಷ್ಟ್ರವಾದಕ್ಕೋಸ್ಕರ ಅದರಲ್ಲಿ ಇಂದು ಕೋಲಾರ ಜಿಲ್ಲೆಯಲ್ಲಿ CMR ಶ್ರೀನಾಥಣ್ಣವರ ಮಂಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಿಂದ ಪ್ರಸಾದ ವಿನಿಯೋಗನ ಮಾಡ್ತಾ ಇದ್ವಿ. ಅದರಲ್ಲಿ ಭಾರತ ಒಂದು ಪವಿತ್ರವಾದ ಗ್ರಂಥವಾದ ಸಂವಿಧಾನ ಇದೆ. ಆ ಸಂವಿಧಾನದ ಅಡಿಯಲ್ಲಿ ನಡೆಯುತ್ತಿರುವ ಭಾರತದ
ಶ್ರೀಮಾನ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿರುವುದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಅವ್ರು ಯಾವುದೇ ಒಂದು ಜಾತಿಗಾಗ್ಲಿ, ಒಂದು ಧರ್ಮಕ್ಕಾಗ್ಲಿ, ಒಂದು ಕುಲಕ್ಕಾಗಲಿ ನೋಡ್ತಾ ಇಲ್ಲ. ಅವರು ಎಲ್ಲ ಧರ್ಮಗಳಲ್ಲೂ ಒಂದೇ. ಅವರು ಪ್ರತ್ಯಕ್ಷವಾಗಿರ್ಬೋದು, ಪರೋಕ್ಷವಾಗಿರ್ಬೋದು, ಎಲ್ಲ ಸಹಕಾರಗಳಲ್ಲಿ ಪಾಲ್ಗೊಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ದೇಶ, ಭಾರತ ದೇಶ ವಿಶ್ವಶಾಂತಿಗೆ ಹೆಸರುವಾಸಿ ಇರುವ ದೇಶ. ಅದರಲ್ಲಿ ಭಾರತ ದೇಶದಲ್ಲಿ ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರಸಿಕ ಎಲ್ಲ ಧರ್ಮಗಳಲ್ಲಿ ಏಕತೆಯನ್ನು ಸಾರುತ್ತಿರುವ ದೇಶ. ರಾಷ್ಟ್ರದ ಭಾವೈಕ್ಯತೆಯನ್ನು ತೋರಿಸುವಂತಹ ಭಾರತದ ಪ್ರಧಾನಮಂತ್ರಿಗಳು ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಸಮಸ್ತ ಭಾರತದಲ್ಲಿರುವಂತಹ ಎಲ್ಲ ಜನರಿಗೂ ಸಂತಸದ ಸಂಭ್ರಮ ಸಡಗರ. ಹಿಂದುವಿನ ಪ್ರತಿಯೊಬ್ಬ ಮನೆಯಲ್ಲೂ ರಾಮನ ಜ್ಯೋತಿಯನ್ನು ಬೆಳಗಬೇಕಾಗಿ ಶ್ರೀಮಾನ್ ನರೇಂದ್ರ ಮೋದಿ ಅವರು ಹೇಳಿದರು. ಇಷ್ಟು ಮಾಡಲು होना है निमंत्रण को स्वीकार करो, अब सबको अयोध्या चलना है. जय बजरंगी जय हनुमान, वंदे मातरम जय श्री राम. ಚಂದ್ರನು ಭೂಮಿಗೆ ಬರ್ತಕ್ಕಂಥ ಅಮೋಘವಾದ ಕ್ಷಣ. ಇದನ್ನೆಲ್ಲರೂ ಕಣ್ ತುಂಬ್ಕೊಬೇಕು. ಆ ದೇವ್ರು ಕಾಣಿಸ್ತಾನೋ ಬಿಡ್ತಾನೋ ಸೆಕೆಂಡ್ರಿ, ಯಾಕೆಂದ್ರೆ ನಾವೆಲ್ಲ ಮಾನವರು, ನರಮಾನವರು ಅಷ್ಟೇ. ಆದರೆ ಈ ಕ್ಷಣದಲ್ಲಿ ಭಗವಂತನ ಖಂಡಿತ ಈ ಭೂಮಿಗೆ ಬಂದು ಹೋಗುವ ಕ್ಷಣ ಇದು. ಅದು ಅತ್ಯದ್ಭುತವಾಗಿರ್ತಕ್ಕಂಥ ಸಮಯ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅದು ಯಾವುದೇ ಜಾತಿ ಮತ ಯಾವ ಬೇಕಾಗಿಲ್ಲ, ಎಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ಎಲ್ಲರನ್ನೂ ನಾನು ಕೇಳ್ಕೊಂಡು ಶ್ರೀರಾಮ್ ಜಯ ರಾಮ ಜಯ ಜಯ ರಾಮ್, ವಂದೇ ಮಾತರಂ ಜಯ ಶ್ರೀರಾಮ್. ತಣ್ಣಗ ಇದ್ದು 100 ವರ್ಷ ಈ ಮಂಡಿ ಬೆಳಿಬೇಕು, ಅವ್ರು ಚೆನ್ನಾಗಿರ್ಬೇಕು, ಅವ್ರನ್ನ ದೇವರು ಶ್ರೀರಾಮಚಂದ್ರನ ಆಶೀರ್ವಾದ ಮಾಡಬೇಕು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ